22 ಮತ್ತು 23ನೇ ಶ್ಲೋಕದಲ್ಲಿ ಹೇಳಿದ್ದೆ, ನಾವು ಜ್ಞಾನಿಗಳಾಗಬೇಕಾದ್ರೆ ಇಂದ್ರಿಯದ ಗುಲಾಮಗಿರಿನ ನಾವು ತ್ಯಜಿಸಬೇಕು. ತ್ಯಜಿಸಿದಾಗ ಮಾತ್ರ ವಿಷಯ ವಸ್ತುಗಳ ಮೇಲೆ ನಮಗೆ ಅಟ್ರಾಕ್ಷನ್ ಇರಲ್ಲ. ಆವಾಗ ಮಾತ್ರ ನಮಗೆ ಅಂತರಂಗದ ಸುಖ ಸಿಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ದೆ. ಈಗ 24 ಮತ್ತು 25ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಏನು ಹೇಳ್ತಾನೆ ಅಂತ ಕೇಳೋಣ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯೋಂತಃ ಸುಖೋಂತರಾರಾಮಾಸ್ತಥಾಂತಜ್ಯೋತಿರೇವ ಯಃ ಸ ಯೋಗಿ ಬ್ರಹ್ಮನಿರ್ವಾಣಂ ಬ್ರಹ್ಮಭೂತೋಧಿಗಚ್ಚತಿ. ಮನುಷ್ಯನಿಗೆ ಅವನಿಗೆ ಸುಖ ಅಂತ ಸಿಗೋದು ಅವನ ಆತ್ಮನಲ್ಲೇ ಇದೆ ಅಂತ ಹೇಳ್ತಾರೆ ಇಲ್ಲಿ. ಅಂದರೆ ಅವನು ಸುಖನ ಆರಿಸ್ಕೊಂಡು ಹೊರಗೆಲ್ಲೂ ಹೋಗಲ್ಲ. ಅವನ ಸುಖ ವಿಷಯ ಮತ್ತು ವಸ್ತುಗಳ ಆಧಾರದ ಮೇಲೆ ಇರಲ್ಲ. ಇಂದ್ರಿಯ ವೇದನೆ ಕೂಡ ಇರಲ್ಲ. ಅವ್ರು ನನ್ನನ್ನು ಹಿಂಗಂದ್ರು, ಇವ್ರು ನನ್ನನ್ನು ಹಂಗಂದ್ರು, ನನ್ನನ್ನು ಹೀಗೆ ಒಂಥರ ಕೀಳಾಗಿ ಮಟ್ಟದಲ್ಲೆಲ್ಲ ನೋಡಿದ್ರು, ಇವೆಲ್ಲ ಅನಿಸಲ್ಲ ಅವರಿಗೆ. ಅವರು ತನ್ನ ಪಂಚಕೋಶಗಳು ಏನಿದೆ ಅಂದರೆ ನಮ್ಮ ಇಂದ್ರಿಯಗಳ ಹಾಕಿರೋ ಒಂದು ಪರದೆಯನ್ನು ಸರಿಸಿ ಅಂತರಾಳಕ್ಕೆ ಹೋಗಿರೋವಂಥವ್ರು. ಅಲ್ಲಿ ಪರಮಾತ್ಮನನ್ನು ಕುರಿತು ಚಿಂತಿಸೋರು, ಅದನ್ನು ಅನುಭವಿಸೋರು, ಅದನ್ನು ಸವಿಯೋರು, ಅವ್ರಿಗೆ ಅದೇ ಸುಖ. ಯಾವುದೇ ವಿಷಯ ವಸ್ತು ಆಗಲಿ ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ. ಈ ಸುಖಕ್ಕೆ ಮಿಗಿಲಾಗದ ಸುಖ ಇನ್ನೊಂದಿಲ್ಲ ಅಂತ ಹೇಳ್ತಾರೆ. ಅವನ ಆರಾಮ ಅಂದರೆ ಆರಾಮಾಗಿ ರಿಲ್ಯಾಕ್ಸ್ ಮಾಡೋ ಅಂಥದ್ದೆಲ್ಲ ಒಳಗೆ ಇರುತ್ತೆ. ಅದಕ್ಕೆ ಅವನು ಹೊರಗೆ ಹುಡಿಕೊಂಡು ಹೋಗುವಂಥವನಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಈಗ ಆಫೀಸಲ್ಲಿ ತುಂಬ ಟೆನ್ಷನ್ನು, ತುಂಬ ಸ್ಟ್ರೆಸ್ ಆಗ್ತಿದೆ, ಕೆಲಸ ಮಾಡೋಕ್ಕಾಗ್ತಿಲ್ಲ, ಹಾಯಾಗಿ ಒಂದಿನ ರಜಾ ತೊಗೊಂಡು ಮನೇಲಿರೋಣ ಅಂತ ಒಬ್ಬ ವ್ಯಕ್ತಿ ಬಯಸೋದು ಸಹಜ. ಆ ವ್ಯಕ್ತಿ ರಜಾ ತೊಗೊಂಡು ಮನೇಲಿರಬೇಕಾದ್ರೆ ಹಾಯಾಗಿ ಮಾತ್ರ ಇರೋಕ್ಕಾಗಲ್ಲ. ರಜಾನೂ ತೊಗೋತಾನೆ, ಮನೆಯಲ್ಲೂ ಇರ್ತಾನೆ, ಆದರೆ ಹಾಯಾಗಿ ಮಾತ್ರ ಇರೋಕ್ಕಾಗಲ್ಲ. ಯಾಕೆ ಅಂದರೆ ಆ ಇಂದ್ರಿಯಗಳು ಅವನ್ನ ಸುಮ್ಮನೆ ಬಿಡಲ್ಲ. ಎಲ್ಲೋ ಹೋಗಿ ಏನೋ ತಿನ್ನೋಣ, ಏನೋ ಒಂದು ಮೂವಿ ನೋಡೋಣ, ಆ ಮೂವಿ ನೋಡಿ ಇನ್ನೇನೋ ಅರ್ಧ ತಲೆ ಕೆಡಿಸ್ಕೊಳ್ಳೋ ಹಂಗಾಗುತ್ತೆ. ಏನೋ ಒಂದು ಕಿರಿಕಿದ್ದೇ ಇರುತ್ತೆ. ಬಹುಶಃ ಆಫೀಸ್ಗಿಂತ ಹೆಚ್ಚು ತರಲೆ ತಾಪತ್ರೆನ ಮನೇಲಿರಬೇಕಾದ್ರೆ ಜಾಸ್ತಿ ಹಚ್ಕೊಳ್ತಾನೆ. ಸೊ ನಿಜವಾಗ್ಲೂ ಆರಾಮ ಅಥವಾ ವಿರಾಮ ಅಥವಾ ರಿಲ್ಯಾಕ್ಸ್ ಅಂತ ಆಗೋದು, ಸಮಾಧಾನವಾಗಿರೋದು ಅಂತಂದರೆ ಇಂದ್ರಿಯಗಳನ್ನ ನಾವು ಜಯಿಸಿದಾಗಲೇ. ಒಬ್ಬ ಜ್ಞಾನಿಗೆ ಬೆಳಕು, ಜ್ಞಾನವೆಲ್ಲ ಒಳಗೆ ಇರುತ್ತೆ. ಪರಸ್ಪರ ವಸ್ತುನ ಕಾಣೋದು ಅಥವಾ ಬೆಳಕಿನಲ್ಲಿ ಎಲ್ಲೋದು ನೋಡೋದೇ ಜ್ಞಾನ. ಈ ಜ್ಞಾನ ಯಾವಾಗಲೂ ಹೊರಗಿಂದ ಬರಲ್ಲ, ಒಳಗಡೆನೇ ಸಿಕ್ಕತ್ತೆ. ಅಂದರೆ ನಮ್ಮ ಅಂತರಾತ್ಮದ ಒಳಗಡೆ. ಯಾರು ಜ್ಞಾನನ ನಮಗೆ ಕೈತುತ್ತಿನಂತೆ ಹೊರಗೆ ಬಡಿಸೋಕ್ಕಾಗಲ್ಲ. ಆಧ್ಯಾತ್ಮಿಕ ವಿಷಯಗಳನ್ನು ವಿವರಿಸುವಂಥ ಪುಸ್ತಕಗಳು ನಮಗೆ ಸಹಾಯ ಮಾಡುತ್ತೆ, ಆದರೆ ಅದು ಸಾಲಲ್ಲ. ನಾವು ಅಟೆಂಪ್ಟ್ ಮಾಡಲೇಬೇಕು, ಆ್ಯಕ್ಷನ್ ತಗೊಳ್ಳೇಬೇಕು. ಆ ದಿವ್ಯ ಜ್ಯೋತಿ ಅನ್ನೋದು ಎಲ್ಲ ಜೀವಗಳ ಹೃದಯದ ಅಂತರಾಳದಲ್ಲಿನೂ ಇರುತ್ತೆ. ಆದರೆ ನಾವು ಅಜ್ಞಾನದ ತೆರೆಗಳಿಂದ, ಅಂದರೆ ನಮ್ಮ ಇಂದ್ರಿಯಗಳ ಮೂಲಕ ಅದನ್ನು ಮುಚ್ಚಿ ಹಾಕ್ಬಿಟ್ಟಿದ್ದೀವಿ. ಮತ್ತು ಕತ್ಲು 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 ಅಂತ ಅಳ್ತಾ ಇದ್ದೀವಿ. ನಮಗೆ ಗೊತ್ತಿಲ್ಲ ಒಳಗಡೆನೇ ಬೆಳಕಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಯಾವಾಗ ಆ ತೆರೆನ ನಾವು ಸರಿಸ್ತೀವೋ ಆವಾಗ ನಮಗೆ ಅದರ ಬೆಳಕು ಏನು ಅನ್ನೋದು ಅರ್ಥ ಆಗುತ್ತೆ. ಯಾರು ಅಂತಃಸುಖ ಅಂತರ್ಜ್ಯೋತಿಯನ್ನು ಪಡೆದಿರ್ತಾನೋ ಅವನು ಬ್ರಹ್ಮಸ್ವರೂಪನ ಪಡೆದು ಮುಕ್ತನಾಗ್ತಾನೆ. ಹೇಗೆ ಇದ್ದಿಲೊಂದು ಬೆಂಕಿಯ ಮಧ್ಯ ಇದ್ದರೆ ಅದು ಕೂಡ ಧಗಧಗಿಸುವ ಬೆಂಕಿಯಂತೆ ಆಗತ್ತೆ, ಹಾಗೆ ನಾವು ಯಾವುದನ್ನು ಕುರಿತು ಯೋಚನೆ ಮಾಡ್ತೀವಿ ಅದರಂತೆಯೇ ಆಗ್ತೀವಿ. ಆದ ಕಾರಣ ಶಾಸ್ತ್ರಗಳು ಬ್ರಹ್ಮನನ್ನು ಚಿಂತಿಸುತ್ತಿದ್ದರೆ ಬ್ರಹ್ಮನೇ ಆಗುವನು ಅಂತ ಹೇಳುತ್ತೆ. ಲಭಂತೆ ಬ್ರಹ್ಮ ನಿರ್ವಾಣ ಋಷಯಃ ಕ್ಷೀಣಕಲ್ಮಷಾಃ ಛಿನ್ನದ್ವೈಧಾಯತಾತ್ಮಾನಃ ಸರ್ವಭೂತಹಿತೇ ರತಾಃ. ಇಲ್ಲಿ ಯೋಗಿ ಒಂದೇ ಸಲ ತಾನು ಕಲ್ಮಷದಿಂದ ಪಾರಾಗ್ತಾನೆ. ಅವನ ಮೇಲೆ ಯಾವ ಕಲ್ಮಷವೂ ಇರೋದಿಲ್ಲ. ಅಜ್ಞಾನದ ಕಿಲುಬು ಆ ಜ್ಞಾನಕ್ಕೆ ಅಂಟೋದಿಲ್ಲ. ಅಂದರೆ ಈ ಫಾರ್ ಎಕ್ಸಾಂಪಲ್ಲು ಹಿತ್ತಾಳೆ ತಾಮ್ರದ ಒಡವೆಗೆ ಚಿನ್ನದ ಪಾಲಿಶ್ ಹಾಕಿದ್ರೆ ಕೆಲವು ಸ್ವಲ್ಪ ದಿನ ಮಾತ್ರ ಅದು ಇರುತ್ತೆ, ಆಮೇಲೆ ಅದು ಹೊಟ್ಟೋಗುತ್ತೆ. ಆದರೆ ಅದು ಚಿನ್ನದ್ದೇ ಆಗಿದ್ರೆ ಏನಾಗುತ್ತೆ, ಅದು ಸ್ವಭಾವ ಯಾವತ್ತೂ ನೇಚರು, ಅದು ಯಾವತ್ತೂ ಹಾಗೆ ಬಿಟ್ಟು ಹೋಗೋದಿಲ್ಲ. ಹಾಗೆ ಅಪರಂಜಿಯ ಚಿನ್ನದ ಪಾತ್ರೆಯಂತೆ ಅದಕ್ಕೆ ಯಾರು ತೊಳೆಯೋದು ಬೆಳಗೋದು ಬೇಕಾಗಿರಲ್ಲ. ಅದರ ನೈಜ ಸ್ವಭಾವ ಅನ್ನೋದೇ ಶುಭ್ರತೆ.
ಸೊ ಇವರು ದ್ವಂದ್ವದಿಂದ ಪಾರಾಗಿರ್ತಾರೆ. ದ್ವಂದ್ವ ಅಂದರೆ ಡ್ಯುಯಾಲಿಟಿ, ಲಾಭ ನಷ್ಟ, ಜಯ ಅಪಜಯ, ನಿಂದ ಸ್ತುತಿ. ಸೊ ಈ ದ್ವಂದ್ವಗಳು ಅವ್ರನ್ನ ಏನು ಮಾಡೋಕ್ಕಾಗೋದಿಲ್ಲ. ಅವರು ದ್ವಂದ್ವ ನೋಡೋದೂ ಇಲ್ಲ. ದ್ವಂದ್ವದ ಹಿಂದೆ ಏನಿದೆ ಸಾಮ್ಯವನ್ನು ನೋಡ್ತಾರೆ. ದ್ವಂದ್ವವನ್ನು ನೋಡಿದರೆ ಅದರಿಂದ ಆಗುವ ಪ್ರತಿಕ್ರಿಯೆಗೆ ಒಬ್ಬನು ಬದ್ಧನಾಗ್ತಾನೆ. ಅಯ್ಯೋ ಹಿಂಗಾಗೋಯ್ತಲ್ಲ, ನನಗೆ ಪ್ರಾಫಿಟ್ ಆಗಲಿಲ್ವಲ್ಲ, ಯಾವ ಕ್ಲೈಂಟ್ಸು ಸಿಕ್ಕಲಿಲ್ವಲ್ಲ, ನನ್ನ ಬಿಸ್ನೆಸ್ ಮುಂದಕ್ಕೆ ಹೋಗ್ತಿಲ್ವಲ್ಲ ಅಂತ ನಾವು ಬರೀ ಅದನ್ನೇ ನೋಡ್ತೀವಿ. ಆದರೆ ಅದ್ರ ಹಿಂದೆ ಇರೋ ಸಾಮ್ಯನ ನಾವು ನೋಡೋದಿಲ್ಲ. ಯಾರು ದ್ವಂದ್ವದ ಮೇಲೆ ಮನಸ್ಸನ್ನೇ ಹಾಕೋದಿಲ್ವೋ, ನನ್ನ ಕೆಲಸ ನಾನು ಮಾಡ್ತೀನಿ, ನನಗೆ ಅವ್ರು ಬರ್ತಾರೋ ಬಿಡ್ತಾರೋ, ಬಿಸ್ನೆಸ್ ಆಗ್ತಿದೆಯೋ ಇಲ್ವೋ ನಾನೇನು ಮಾಡೋಕ್ಕಾಗಲ್ಲ, ನನ್ನ ಕೆಲಸ ನಾನು ಮಾಡ್ತೀನಿ, ಅದು ನನ್ನ ಕೈಲಿ ಇಲ್ಲವೂ ಇಲ್ಲ ಅಂತ ಅಂದ್ಕೊಂಡು ಮಾಡ್ತೀವೋ ಆವಾಗ ಏನೂ ಮಾಡೋದಕ್ಕಾಗಲ್ಲ. ನಮಗೇನಾಗುತ್ತೆ ಅದೇ ಸಿಗತ್ತೆ ಅಂತ ಇಲ್ಲಿ ಹೇಳ್ತಾ ಇರೋದು. ಇಲ್ಲಿ ಯೋಗಿಗಳು ಜಿತೇಂದ್ರಿಯರು, ತಮ್ಮ ಇಂದ್ರಿಯಗಳನ್ನ ನಿಗ್ರಹಿಸಿದ್ದವರು, ವಿಷಯ ವಸ್ತುಗಳ ಕಡೆ ಹೋಗದೇ ಇರೋವಂಥವ್ರು, ಯಾವುದಕ್ಕೂ ಅಟ್ರಾಕ್ಷನ್ ಆಗಲ್ಲ. ಅವರಿಗೆ ಮನೋಶಕ್ತಿ ಪರಮಾತ್ಮನ ಕಡೆ ಹೋಗುವಂತೆ ಮಾಡುತ್ತೆ. ಏನೋ ಒಂದು ಡಿಸ್ಟ್ರಾಕ್ಷನ್ ಆದರೂ ಅದನ್ನು ಭಗವಂತನ ಕಡೆಗೆ ಅದನ್ನು ತಿರುಗಿಸ್ಕೊಳ್ಳೋ ಹಾಗೆ ಮಾಡ್ಕೊಳ್ತಾರೆ. ಮನಸ್ಸನ್ನು ದೇವ್ರ ಕಡೆ ಹರಿಸ್ತಾರೆ. ಮನಸ್ಸಿಗೆ ಯಾವುದಾದ್ರೂ ಒಂದು ನೆಲೆ ಬೇಕು. ಒಂದು ಕಡೆ ಹೋಗಬೇಡ ಅಂತಂದರೆ ಆಗಲ್ಲ. ಎಲ್ಲಿ ಹೋಗಬೇಕು ಅನ್ನೋದನ್ನು ಕೇಳಬೇಕು. ಒಂದು ಕಡೆ ನೀರು ಹರಿದುಕೊಂಡು ಹೋಗ್ತಿದೆ, ಅಲ್ಲಿ ಕಟ್ಟೆ ಹಾಕಿ ಆ ನೀರನ್ನ ಬೇರೆ ಕಡೆ ಹೋಗುವಂತೆ ಮಾಡಬೇಕು. ಇಂದ್ರಿಯನ ಯಶಸ್ವಿಯಾಗಿ ನಿಗ್ರಹಿಸಿದರೆ ಅದು ಬಹಳ ಕಾಲ ಹಾಗೆ ಇರೋಕ್ಕಾಗಲ್ಲ. ನಿಜವಾದ ಈ ರಹಸ್ಯ ಅರ್ಥವನ್ನು ಅದನ್ನು ಒಂದು ಕಡೆ ಮುಚ್ತಾನೆ, ಮತ್ತೆ ಮತ್ತೊಂದು ಕಡೆ ತೆಗಿತಾನೆ. ಇಂದ್ರಿಯದ ಕಡೆ ಹೋಗುವುದನ್ನು ಮುಚ್ಚಿ ಪರಮಾತ್ಮನೇ ಕಡೆ ಹರಿದು ಹೋಗೋ ಹಾಗೆ ಮಾಡ್ಕೊಳ್ಳೋದು ನಮ್ಮ ಕರ್ತವ್ಯ. ನಾವು ಆ್ಯಕ್ಷನ್ ತಗೊಳ್ಳಬೇಕಾಗಿರುವಂಥದ್ದು. ಇಂಥ ಯೋಗಿಗಳ ಬದುಕಿರೋಂಥ ಪರ್ಯಂತ ಅವ್ರ ಗುಹೆನಲ್ಲಾಗಲಿ ಇನ್ನೊಂದು ಕಡೆನಾಗಲಿ ಎಲ್ಲನೂ ಇರಲಿ, ಆದರೆ ಎಲ್ಲರಿಗೂ ಬಯಸೋದು ಒಳ್ಳೆಯದೇ. ತಾನು ಕಂಡ ಅಂದರೆ ತಾನು ಅನುಭವಿಸಿದ ಶಾಂತಿನ ಯಾವುದೇ ಜಾತಿ ಕೋಮಿನ ಭಾವನೆ ಇಲ್ಲದೆ ಎಲ್ಲರಿಗೂ ಸಿಗಲಿ ಅಂತ ಕೇಳ್ಕೊಳ್ಳೋವಂಥವನು. ಎಲ್ಲರೂ ಕಷ್ಟದಿಂದ ಪಾರಾಗಬೇಕು ಅಂತ ಹೇಳ್ತಾ ಇರ್ತಾನೆ. ಎಲ್ಲರೂ ಬಂಧನದಿಂದ ಪಾರಾಗಬೇಕು ಅನ್ನೋದೇ ಅವನ ಬಯಕೆ ಆಗಿರುತ್ತೆ. ದೇವರ ಸಮೀಪಕ್ಕೆ ಹೋಗ್ತಿರೋ ಅಂಥ ಹೃದಯ ವಿಶಾಲ ಆಗುತ್ತಾ ಬರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾವು ಹೇಳ್ತೀವಲ್ಲ, ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಅಂಥ ಥರ ಎಲ್ಲರಿಗೂ ಒಳ್ಳೆಯದಾಗಲಿ, ನಾನು ಮಾತ್ರ ಬೆಳಿಬೇಕು ಅನ್ನೋದಿರಲ್ಲ, ಅಥವಾ ನನ್ನ ಮನೆಯವ್ರು ಮಾತ್ರ ಮೇಲೆ ಬರಬೇಕು ಅನ್ನೋದಿರಲ್ಲ. ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡೋ ಅಂಥ ಒಂದು ವ್ಯೂ ಪಾಯಿಂಟ್ ಅವರಲ್ಲಿ ಇರುತ್ತೆ. ಇಡೀ ಮಾನವ ಕೋಟಿಗೆ ಅವನ ಹೃದಯ ಅಯ್ಯೋ ಮರುಗುತ್ತೆ, ಹಿಂಗಾಗ್ತಿದೆಯಲ್ಲ ಇವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತ. ಎಲ್ಲರಿಗೂ ಸಹೋದರರಾಗಬೇಕು ಅಂತ ನೋಡ್ತಾರೆ. ಎಲ್ಲರೂ ದೇವ್ರ ಮಕ್ಕಳು ಅಂತ ಟ್ರೀಟ್ ಮಾಡ್ತಾರೆ. ಪ್ರಪಂಚದಲ್ಲಿರೋದನ್ನೆಲ್ಲ ಬಾಚಿ ತಬ್ಬುವಂತಹ ಪ್ರೇಮ ಈ ಯೋಗಿಗಳದಾಗಿರುತ್ತೆ. ಏಕೆಂದರೆ ಅವರು ಎಲ್ಲೆಡೆಯಲ್ಲೂ ಭಗವಂತನನ್ನು ನೋಡ್ತಾರೆ. ಒಂದು ಪ್ರಾಣಿ ಆಗಲಿ, ಪಕ್ಷಿ ಆಗಲಿ, ಮನುಷ್ಯ ಆಗಲಿ, ಅವ್ರನ್ನೆಲ್ಲ ಭಗವಂತನ ನೋಡೋ ಅಂಥವ್ರು ಇಂಥ ಜ್ಞಾನಿಗಳು. ಆ ಜ್ಞಾನಿಗಳು ಇಂದ್ರಿಯ ನಿಗ್ರಹನ ಮಾಡಿರ್ತಾರೆ. ಆದ್ದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾರೆ ಅನ್ನೋದು ಈ ಶ್ಲೋಕದ ಅರ್ಥ ಆಗಿದೆ. ಮುಂದಿನ 3 ಶ್ಲೋಕದಲ್ಲಿ ಅಧ್ಯಾಯ 5 ಮುಗಿಯುತ್ತೆ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಥ್ಯಾಂಕ್ ಯು ಫಾರ್ ವಾಚಿಂಗ್.